ಮಹಿಳೆ ತಾಳಿ ಕಟ್ಟಿಸಿಕೊಂಡಂತಹ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮನೆಯಲ್ಲಿದ್ದಂತಹ ಚಿನ್ನಾಭರಣಗಳೊಂದಿಗೆ ಮಹಿಳೆ ಪರಾರಿಯಾಗಿದ್ಲು ಅನ್ನುವಂಥದ್ದು ಆರೋಪ ಬರ್ತಾ ಇರುವಂಥದ್ದು. ಈಗಾಗಲೇ ಆ ವಿಡಿಯೋ ಭಾರಿ ವೈರಲ್ ಆಗಿದೆ, ನೀವು ಕೂಡ ನೋಡಿರ್ತೀರಿ. ಎಷ್ಟರ ಮಟ್ಟಿಗೆ ಆಕೆ ಕಾರ್ನಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ, ಗಂಡನ ಜೊತೆಗೆ ಏನು ಮಾತನಾಡಿದ್ದಾಳೆ, ಜೊತೆಗೆ ಬ್ಲ್ಯಾಕ್ ಮೇಲ್ ಮಾಡಿ ತಾಳಿ ಕಟ್ಟಿಬಿಟ್ರು ಅಂತ ಹೇಳ್ತಿದ್ದಾಳೆ. ಆದರೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಆಕೆ ಖುಷಿಯಾಗಿ ತಾಳಿ ಕಟ್ಟಿಸ್ಕೊಂಡಿದ್ದು. ನೋಡಿ, 32 ಲಕ್ಷದ ಚಿನ್ನ ಹಾಗೂ 8 ಲಕ್ಷ ನಗದು ಜೊತೆ ಆಕೆ ಎಸ್ಕೇಪ್ ಆಗಿದ್ದಾಳೆ ಅನ್ನುವಂಥದ್ದನ್ನು ಈಗ ಆರೋಪ ಮಾಡಲಾಗ್ತಾ ಇದೆ. ಮದುವೆಯಾದ 1 ವಾರದ ಒಳಗೆಯೇ ಈಕೆಯ ಎಲ್ಲ ವಿಚಾರ ಗೊತ್ತಾಗಿತ್ತಂತೆ. ಆದರೆ ಮಗನ ಸಂಸಾರ ಹಾಳಾಗುತ್ತೆ ಅಂತ ನಾನು ಎಲ್ಲೂ ಹೇಳಿರಲಿಲ್ಲ ಅಂತ ಈಗ ಅತ್ತೆ ಹೇಳಿಕೆ ಕೊಡ್ತಾ ಇರೋದು. ಮತ್ತೆ ಆಕೆ ಬಂದರೆ ನಾವು ಸೇರಿಸ್ಕೊಳ್ಳೋದಿಲ್ಲ ಅಂತ ಇದೀಗ ಗೌರಮ್ಮ ಹೇಳ್ತಾ ಇದ್ದಾರೆ. ಮನೆ ಮರ್ಯಾದೆ ಆಕೆಯಿಂದ ಹಾಳಾಯಿತು, ಮಗನ ಜೀವನ ಹಾಳಾಯಿತು, ಹೆಂಗೆ ಸೇರಿಸ್ಕೊಳ್ಳೋದು, ಅವಳೇನೋ ಮಗು ವಿಚಾರಕ್ಕೆ ನಾನು ಬಂದ್ಬಿಡ್ತೀನಿ ರೀ ಅಂತ ಫೋನ್ ಮಾಡಿ ಕೇಳ್ಕೊಳ್ತಿದ್ದಾಳೆ. ಇಷ್ಟೆಲ್ಲ ಮಾಡಿ ಹಾದಿ ರಂಪಾಟ ಬೀದಿ ರಂಪಾಟ ಹಾಕಿ. ಆದರೆ ಮಗು ಭವಿಷ್ಯವನ್ನು ನೋಡೋಕ್ಕೋದ್ರೆ ಇತ್ತೀಚೆಗೆ ಈ ಅಕ್ರಮ ಸಂಬಂಧಗಳ ಜೊತೆ ಸೇರಿ ಗಂಡನ ಕೊಲೆ ಮಾಡುವಂಥ ಹಲವಾರು ಸುದ್ದಿಗಳನ್ನು ದಿನನಿತ್ಯ ನೋಡೋರಿಗೆ ಯಾವ ಧೈರ್ಯದ ಮೇಲೆ ತಾನೇ ಸೇರಿಸ್ಕೊಳ್ತೀವಿ ಅನ್ನೋದು ಗೌರಮ್ಮನ ಮಾತು. ಡ್ಯೂಪ್ಲೆಕ್ಸ್ ಮನೆ ಜೊತೆಗೆ ತಿಂಗಳಿಗೆ 70,000 ಆದಾಯ ಎಲ್ಲವೂ ಅವಳದಾಗಿತ್ತಂತೆ. ಆದರೂ ಕೂಡ ನನ್ನ ಮನೆನ ಹಾಳು ಮಾಡಿ ಆಕೆ ಹೋದ್ಲು ಅಂತ ಇದೀಗ ಆಕೆಯ ಅತ್ತೆ ಏನು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ನಲ್ಲಿ ಮಹಿಳೆ ತಾಳಿ ಕಟ್ಟಿಸಿಕೊಂಡಂತಹ ಪ್ರಕರಣಕ್ಕೆ ಮತ್ತಷ್ಟು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಮಗನ ಸಂಸಾರ ಹಾಳಾಯಿತು, ಮಗನ ಜೀವನ ಹಾಳಾಯಿತು ಅಂತ ಇದೀಗ ಗೌರಮ್ಮ ಕಂಗಾಲಾಗಿದ್ದಾರೆ. ನಾಲ್ಕು ಜನ ಲಾಯರ್ ಬಂದಿರ್ತಾರೆ ಸರ್, ಅವಳ ಪರವಾಗಿ 4 ಜನ ಲಾಯರ್ ಬಂದಿರ್ತಾರೆ. ಅವಳು ಏನು ಹೇಳೋದು ಸರ್, ಮಾತಿದ್ದು ಬರೀ ಒಂದು ಡೈವರ್ಸ್ ಅಷ್ಟೇ. ಇವು ಅಂದರೆ ಇಷ್ಟ ಇಲ್ಲ. ತವ್ರ ಮನೆಯಿಂದನೇ ಹೆಣ್ಣು ತರಬೇಕು ಅಂತ ತಮ್ಮನ ಮಗಳ ತಂದ್ಕೊಂಡಂಗಾಯ್ತು. ನಮ್ಮನ್ನು ನೋಡ್ಕೊತಾಳೆ. ಆಮೇಲೆ ನನ್ನ ಮಗನಿಗೂ ಬ್ಲ್ಯಾಕ್ ಮೇಲ್ ಮಾಡವಳೆ. ಆಗ ನನ್ನ ಮಗನ್ನೇ ಆಗಬೇಕು ಅಂದವಳೆ. ಹಂಗಾಗಿ ತಂದ್ಕೊಂಡು ನನ್ನ ಮಗ ಇಷ್ಟಪಡ್ದು ಹೋದ್ರು ಅವಳು ಇಷ್ಟಪಟ್ಲು ನನ್ನ ಮಗನ್ನ. ಆಗಲೂ ಅಂತ ಲಾರ್ ಇತ್ತು, ಆಗಲೂ ಒಂದು ಟೆಂಪ್ ಇತ್ತು, ಆಗಲೂ ಹಸ್ಗಳಿದ್ದು. ನನ್ನ ಮಗನೇ ವ್ಯವಹಾರ ಮಾಡೋನು ಮಾಡಿದ್ರು ಎಲ್ಲನೂ ಮಾಡ್ಕೊಂಡು ಪ್ರತಿಯೊಂದು ಜಮೀನಿಂದು ತಂದೆ ತಾಯಿ ನನ್ನ ಹಿರಿ ಮಗಿತ್ತಿಲ್ಲ. ಅವ್ನು ದುಬೈಗೆ ಹೋಗಿದ್ದ. ನನ್ನ ಹಿರಿ ಸೊಸೆ ಅಪ್ಪಮ್ಮಲ್ಲೇ ಇದ್ಲು. ಆದ್ರಿಂದವ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪ್ರಕಾಶ್. ಏನಿದು ಕತೆ? ಈಗಾಗಲೇ ವಿಡಿಯೋ ಬಹಳಷ್ಟು ವೈರಲ್ ಆಗಿದೆ. ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಆಕೆ ಖುಷಿಯಾಗಿ ನಗ್ನಗ್ತಾ ತಾಳಿ ಕಟ್ಸ್ಕೊಂಡಿರೋದು, ಕಾಲುಂಗ್ರ ಹಾಕ್ಸ್ಕೊಂಡಿರೋದೆಲ್ಲ. ಆದರೆ ಆಕೆ ಮಾತ್ರ ಇದು ಬ್ಲ್ಯಾಕ್ ಮೇಲ್ ಅಂತ ಹೇಳ್ತಾ ಇದ್ದಾಳೆ. ಸದ್ಯಕ್ಕೆ ಆಕೆ ಎಲ್ಲಿದ್ದಾಳೆ, ಏನು ಸಮಾಚಾರ, ಜೊತೆಗೆ ಆಕೆಯ ಅತ್ತೆ ಏನು ಹೇಳ್ತಾ ಇದ್ದಾರೆ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದೊಂದು ಹೇಳಿಕೆಗಳು ಈಗಾಗಲೇ ಬರ್ತಾ ಇರುವಂತದ್ದು. ಒಂದು ಕಡೆ ಹಾಸನ ತಾಲೂಕಿನ ಮುಕುಂದೂರು ಗ್ರಾಮದ ನೊಂದ ಪತಿ ಏನಿದ್ದಾನೆ ಆತ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂತದ್ದು. ಸಾಕಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಪಂಚಾಯತಿ ಆಗಿತ್ತು, ಆದ್ರೆ ಯಾವುದೇ ಫಲಪ್ರದ ಆಗಲಿಲ್ಲ. ಕೊನೆಗೆ ಆಕೆ ಏನು ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗಿದ್ದಂತಹ ಸಚಿನ್ ಜೊತೆ ಆಕೆ ತಾಳಿ ಕಟ್ಟಿಸಿಕೊಂಡಿದ್ದಾಳೆ. ಹಾಗಾಗಿ ಅವಳು ಮತ್ತೆ ವಾಪಸ್ ಬಂದ್ರು ಕೂಡ ನಾನು ಕರೆದುಕೊಳ್ಳೋದಿಲ್ಲ ಅನ್ನುವ ಹೇಳಿಕೆಯನ್ನು ಈಗ ಸ್ವತಃ ಹೇಳಿರುವಂತದ್ದು. ಜೊತೆಗೆ ಇನ್ನೊಂದು ಮಹತ್ವದ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನು ಅಂತಂದ್ರೆ, ಮನೆಯಲ್ಲಿದ್ದಂತಹ ಸುಮಾರು 200 ಗ್ರಾಂ ಚಿನ್ನ ಜೊತೆಗೆ 8 ಲಕ್ಷ ರೂಪಾಯಿ ಹಣದ ಜೊತೆ ಆಕೆ ಹೋಗಿರುವಂತದ್ದು. ನಾವು ಮನೆಯಲ್ಲಿ ಸಾಕಷ್ಟು ಗೌರವದಿಂದ ಆಕೆಯನ್ನ ನೋಡಿಕೊಳ್ತಾ ಇದ್ದೋ. ಅದರಲ್ಲೂ ಬೇರೆ ಎಲ್ಲೂ ಕೂಡ ಆಕೆಯನ್ನ ಅಂದ್ರೆ ಬೇರೆ ದೂರದ ಸಂಬಂಧದಿಂದ ನಾವು ಮದುವೆ ಮಾಡಿಕೊಂಡಿರಲಿಲ್ಲ, ನಮ್ಮ ಹತ್ತಿರದ ಸಂಬಂಧ. ಸ್ವತಃ ನಮ್ಮ ಅತ್ತೆ ಮಗಳನ್ನ ಕೂಡ ನಾನು ಮದುವೆ ಆಗಿದ್ದೆ ಅನ್ನುವ ಮಾತನ್ನ ಹೇಳಿರುವಂತದ್ದು. ಇಂಥ ಸಂದರ್ಭದಲ್ಲಿ ಇಡೀ ಮನೆಯ ವ್ಯವಹಾರವನ್ನು ಕೂಡ ಅವಳಿಗೆ ಕೊಟ್ಟಿದ್ದು. ತಿಂಗಳಿಗೆ ನನ್ನ ಆದಾಯ ಸುಮಾರು 60,000 ರಿಂದ 70,000 ರೂಪಾಯಿ ಆದಾಯ ಬರ್ತಾ ಇತ್ತು. ಜೊತೆಗೆ 3 ಅಕೌಂಟ್ಗಳನ್ನು ಕೂಡ ಆಕೆಯ ಕೈಗೆ ವಹಿಸಿದ್ದು. ಮನೆಯ ಜವಾಬ್ದಾರಿ ಎಲ್ಲವನ್ನು ಕೂಡ ಆಕೆಗೆ ಕೈಗೆ ವಹಿಸಿದ್ದು. ಹಾಗಾಗಿ ಆದ್ರೂ ಕೂಡ 6 ವರ್ಷದ ಮಗನನ್ನು ಬಿಟ್ಟು ಈ ರೀತಿ ಕೆಲಸ ಮಾಡಿದ್ದಾಳೆ ಅನ್ನುವ ಮಾತನ್ನ ಹೇಳ್ತಾ ಇರುವಂತದ್ದು. ಈಗ ಸದ್ಯದ ಮಾಹಿತಿಯ ಪ್ರಕಾರ ಆಕೆ ಬೇರೊಂದು ಕಡೆಯಿಂದ ಬಂದು ವಿಡಿಯೋಗಳನ್ನ ಬಿಡ್ತಾ ಇರುವಂತದ್ದು. ಅಂದ್ರೆ ನನ್ನದು ಏನು ತಪ್ಪಿಲ್ಲ, ನನ್ನನ್ನ ಹೆದರಿಸಿದ್ರು, ಬೆದರಿಸಿದ್ರು, ಹಾಗಾಗಿ ನಾನು ಈ ರೀತಿ ಮಾಡ್ಬೇಕಾಯ್ತು ಅನ್ನುವ ವಿಡಿಯೋಗಳನ್ನ ಕೂಡ ಬಿಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇದು ಸಂಬಂಧಪಟ್ಟ ಹಾಗೆ ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಜೊತೆಗೆ ಆ ಪತಿರಾಯ ಈಗಾಗಲೇ ಅವರ ಕುಟುಂಬಸ್ಥರು ಸಾಕಷ್ಟು ಆಕೆಯ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ. ಸರಿ, ಆ ಕಡೂರಿಂದ ಎಷ್ಟೊತ್ತಾದ್ರೂ ಮದುವೆ ಆಗಿ 8 ವರ್ಷ ಆಯ್ತಾ? 2017 ಮದುವೆ.
ಈಗ ಅವರು ಫಸ್ಟ್ ಮನೆ ಬಿಟ್ಟು ಹೋಗಿದ್ದು ಯಾವಾಗ? ಗುರುವಾರ ಇರ್ಬೇಕು. 2ನೇ ತಾರೀಕು. 2ನೇ ತಾರೀಕು ಏಪ್ರಿಲ್ ಯಾವ ಬರುತ್ತೆ ಸರ್? ಗುರುವಾರ ಬರುತ್ತೆ.